ಸರ್, ಮುಖ್ಯವಾಗಿ ಈಗ ನಮ್ಮ ಭಾಗದಲ್ಲಂತೂ ಬೇಕಾದಷ್ಟು ಸ್ಕೂಲ್ಸ್ಗಳು ಅಲ್ಲಲ್ಲಿ ಹೆಜ್ಜೆಗೆ ಒಂದೊಂದು ಶಾಲೆ ಇದೆ ಅಂತಲೂ ಹೇಳ್ಬೋದು. ಲುಕ್ಸ್ ಲೈಕ್ ನಿಮ್ಮ ಈ ಶಾಲೆ ತುಂಬ ಡಿಫ್ರೆಂಟೇ ಆಗಿದೆ. ಬಟ್ ಇಲ್ಲಿ ನನ್ನ ಪ್ರಶ್ನೆ, ಈ ಶಿಕ್ಷಕ ವೃಂದ ಇವ್ರನ್ನೆಲ್ಲ ಹೇಗೆ ನೀವು ಆಯ್ಕೆ ಮಾಡ್ತೀರಿ? ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತೀರಿ? ಮತ್ತು ಆ ಚಾಲೆಂಜನ್ನು ಹೇಗೆ ನೀವು ಹ್ಯಾಂಡಲ್ ಮಾಡ್ತಾಯಿದ್ದೀರಿ? ಈ ಸ್ಕೂಲನ್ನು ಕಟ್ಟೋದು ಯಾರು ಅಂತ ಹೇಳಿದ್ರೆ ಒಳ್ಳೆಯ ಟೀಚರ್ಸ್. ಕರೆಕ್ಟ್. ಸೊ ಅವರನ್ನು ಆಯ್ಕೆ ಮಾಡುವಂಥದ್ದು ಅದೊಂದು ದೊಡ್ಡ ಪ್ರಕ್ರಿಯೆ. ನಾವು ಈಗಾಗಲೇ ನಮ್ಮ ಟೀಚರ್ಸನ್ನು ಆಯ್ಕೆ ಪ್ರಕ್ರಿಯೆ ಪೂರ್ಣ ಮಾಡಿದ್ದೇವೆ. ಅದು ಸ್ಕೂಲಿದ್ದು ಪೂರ್ಣ ಆಗಿದೆ, PUC ಕೂಡ ಪೂರ್ಣ ಆಗಿದೆ. ನಾವು ಆಲ್ಮೋಸ್ಟ್ 3-4 ತಿಂಗಳುಗಳಷ್ಟು ಕಾಲ ಈ ಟೀಚರ್ಗಳ ಆಯ್ಕೆಯ ಪ್ರಕ್ರಿಯೆಗೆ ನಾವು ತಗೊಂಡಿದ್ದೇವೆ. ನೀವು ನಂಬಲಿಕ್ಕಿಲ್ಲ, ನಾನು 4 ಬಾರಿ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದೇನೆ. ಫಸ್ಟ್ ಒಮ್ಮೆ ಆ್ಯಡ್ ಕೊಟ್ಟಾಗ ಒಂದು 60-70 ಜನ ಬಂದರು. ಒಂದು ರೌಂಡ್ನ ಆಯ್ಕೆ ಪ್ರಕ್ರಿಯೆ ಮಾಡಿದ್ವಿ, ಅವರಿಗೊಂದು ರಿಟರ್ನ್ ಎಕ್ಸಾಮ್ ಎಲ್ಲ ಮಾಡಿದ್ವಿ, ಇಂಟರ್ವ್ಯೂ ಮಾಡಿದ್ವಿ. ಅದರಲ್ಲಿ ನಮ್ಗೆ ಸಮಾಧಾನ ಆಗಲಿಲ್ಲ. ಸೆಕೆಂಡ್ ರೌಂಡ್ ಇನ್ನೊಮ್ಮೆ ಆ್ಯಡ್ ಕೊಟ್ವಿ, ಅದರಲ್ಲೂ ಅಷ್ಟು ನಮಗೆ ಸಮಾಧಾನಕರ ಆಗಿದ್ದಂಥ ಟೀಚರ್ಸ್ ಬರಲಿಲ್ಲ. ಕೊನೆಗೆ 3rd ರೌಂಡ್ ಆ್ಯಡ್ ಕೊಟ್ಟಾಗ ನಮಗೆ ಇನ್ನೊಂದಷ್ಟು ಕ್ಯಾಂಡಿಡೇಟ್ಗಳು ಬಂದರು. ಅದರಲ್ಲಿ ಆಯ್ಕೆ ಮಾಡಿ ಈಗ ಬೆಸ್ಟ್ ಟೀಚರ್ಸ್ ಒಂದು ತಂಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಸೊ ದ್ಯಾಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಟೀಚರ್ಸ್. ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಒಂದು ಅತ್ಯುತ್ತಮವಾಗಿರುವಂಥ ಟೀಚರ್ಸ್ ತಂಡ ನಮ್ಮಲ್ಲಿದೆ ಅಂತ ಹೇಳಲಿಕ್ಕೆ ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ ಅವಿನಾಶ್. Rajeshwari National School, Residential, Patel Muddana Shetty Campus, Radha Farms, Sanur Village, Karkala, Udupi.